ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ರಕ್ಷಿತಾ ಮತ್ತೆ ರಘು ಇಷ್ಟ. ರಕ್ಷಿತಾ ಮತ್ತೆ ರಘು ರಘು. ಯಾಕೆ ರಕ್ಷಿತಾ ರಘು ಅಂತ? ಅವ್ರೆಲ್ರ ಜೊತೆ ಹೊಂದ್ಕೊಳ್ಳೋ ರೀತಿ, ಅವ್ರು ಮಾತಾಡೋದು, ಗೇಮ್ ಆಡೋದು, ಅದೆಲ್ಲ ಇಷ್ಟ ಆಗುತ್ತೆ. ಓಕೆ, ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗಲ್ಲ? ಸ್ಪಂದನ, ಸ್ಪಂದನ. ಕಾವ್ಯನು ಇಷ್ಟ ಆಗಲ್ಲ. ಮುಂಚೆ ಇಷ್ಟ ಆಗ್ತಿದ್ರು, ಇತ್ತೀಚೆಗೆ ಅವ್ರಿಗೆ ಆಟಿಟ್ಯೂಡ್ ಇದೆ ಅಂತ ಅನಿಸ್ತಿದೆ. ಓಕೆ, ಈಗ ಈ ವಾರ ಯಾರು ಹೋಗ್ಬೋದಂತೀರಾ? ಸ್ಪಂದನ. ಸ್ಪಂದನ ಹೋಗ್ಬೇಕು. ಈಗ ಅವ್ಳು ಯಾವ್ದು ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಿಲ್ಲ. ಆದ್ರೂ ಇಲ್ಲಿವರೆಗೂ ಯಾಕಿದೆ ಈ ಸಾರಿ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಕೊಂಡ್ವಿ, ಯಾಕೆ ಆಗ್ಲಿಲ್ಲ ಅಂತಾನೆ ಗೊತ್ತಾಗ್ಲಿಲ್ಲ ಅವ್ರು. ಓಕೆ, ಈಗ ಧನುಷ್ ಇದ್ದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಧನುಷ್ ಚೆನ್ನಾಗಿ ಆಡ್ತಾರೆ, ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿದ್ದಾರೆ ಅವರು. ಓಕೆ, ರಾಶಿಕಾ? ರಾಶಿಕಾನು ಆಡ್ತಾರೆ. ಓಕೆ, ಓಕೆ ಓಕೆ. ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅಶ್ವಿನಿ ಗೌಡ ಮುಂಚೆ ಅವ್ರು ಮಾತಾಡೋದು ನೋಡ್ಬಿಟ್ರೆ ಎಷ್ಟು ಆಟಿಟ್ಯೂಡ್ ಐತಮ್ಮ, ಈ ಅಮ್ಮಗೆ ಎಷ್ಟು ಆಟಿಟ್ಯೂಡ್ ಐತೆ. ಎಲ್ರಿಗೂ ಎಲ್ಲರೂ ಮೇಡಮ್ ಅಂತಾನೆ ಮಾತಾಡ್ಬೇಕು ಆ ತರ ಎಲ್ಲ ಹೇಳ್ತಿದ್ರು. ನಾವು ಮುಂಚೆ ಅವ್ರನ್ನ ಫುಲ್ ಇರಿಟೇಟ್ ಆಗ್ಬಿಟ್ಟಿದ್ರು. ಬಟ್ ಮೊನ್ನೆ ಇತ್ತೀಚೆಗೆ ಫುಲ್ ಇಷ್ಟ ಆಗ್ತಿದ್ದಾರೆ ಅವರು, ಎಲ್ಲರ ಜೊತೆ ಹೊಂದ್ಕೊಂತಿದ್ದಾರೆ, ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ ಅವರು. ಅದೇ 2.0 ಆದ್ಮೇಲೆ ಸ್ವಲ್ಪ ಇಷ್ಟ ಆಗ್ತಿದ್ದಾರೆ ಅಂತೀರಾ? ಓಕೆ, ಬಿಗ್ ಬಾಸ್ ಅಲ್ಲಿ ಟಾಪ್ 2 ಅಲ್ಲಿ ಯಾರ್ಯಾರು ಬರ್ಬೋದು? ಟಾಪ್ 2 ಅಂದ್ರೆ ಧನುಷ್ ಬರ್ಬೋದು, ಮತ್ತೆ ಅಶ್ವಿನಿ ಅವರು ಬರ್ಬೋದು, ರಘು, ರಕ್ಷಿತಾ, ಗಿಲ್ಲಿ ಬರ್ಬೋದು. ಓಕೆ, ಕಾವ್ಯ ಬಗ್ಗೆ ಏನಂತೀರಾ? ಕಾವ್ಯ ನನ್ಗೆ ಇಷ್ಟನೇ ಆಗಲ್ಲ, ಅವ್ರು ಸ್ವಲ್ಪನೂ ಇಷ್ಟ ಆಗ್ತಾನೆ ಇಲ್ಲ ಅವ್ರಿಗೆ. ಯಾಕೆ ಅಂತ? ಆಟಿಟ್ಯೂಡೇ ಇದೆ ಅವ್ರಿಗೆ. ಓಕೆ, ಅಂದ್ರೆ ಯಾವಾಗ್ಲೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರಂತೀರಾ? ಯಾರು? ಕಾವ್ಯ? ಕಾವ್ಯ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಗಿಲ್ಲಿಯಿಂದ ಕಾವ್ಯ ಇರ್ತಾ ಇದಾರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ಓಕೆ, ಅಂದ್ರೆ ಗಿಲ್ಲಿ ಇರೋದಕ್ಕೇನೆ ಕಾವ್ಯ ಇಲ್ಲಿವರೆಗೂ ಬರ್ತಾ ಇದ್ದಾಳೆ. ಹೌದು, ಇಲ್ಲ. ಮೊನ್ನೆ ಈ ವೀಕ್ ಅಲ್ಲೇ ಎಷ್ಟೋ ಸೇವ್ ಮಾಡಿದ್ರು ಗಿಲ್ಲಿ ಅವರು. ಹೌದು. ಹೌದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಣ್ಣ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದ್ವಿ. ಓಕೆ, ಯಾರು ವಿನ್ನರ್ ಆಗ್ಬೇಕು? ನಮ್ಗೆ ಗಿಲ್ಲಿಲ್ಲ ಅಂದ್ರೆ ರಕ್ಷಿತಾ. ಗಿಲ್ಲಿ ರಕ್ಷಿತಾ. ಯಾಕೆ ಗಿಲ್ಲಿ ರಕ್ಷಿತಾ ಆಗ್ಬೇಕು? ಗಿಲ್ಲಿ ಅಂದ್ರೆ ಆಟ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ರಕ್ಷಿತಾ ಅಂದ್ರೆ ಪುಟ್ಟ ಹುಡುಗಿ ಅಂತ ಅದು ಗೊತ್ತಿದ್ದು ಗೊತ್ತಿಲ್ಲ ಅಂದ್ರೆ ಹಾ, ಆದ್ರೂ ಆಟ ನೀಟಾಗಿ ಆಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಇಬ್ರಾಳು ಯಾರು ಬರ್ಬೇಕು, ರನ್ನರ್ ಅಪ್ ಇಲ್ಲ ಅಂದ್ರೆ ಯಾರು ಒಬ್ರು ಇಬ್ರಾಳ ಒಳಗೆ ಒಬ್ರು ಇದಾಗಬೇಕು. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ಎಸ್. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ ಗಿಲ್ಲಿ? ಯಾಕಂದ್ರೆ ಅವ್ನು ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಓಕೆ, ಮತ್ತೆ ಟಾಸ್ಕ್ ಅಲ್ಲಿ ಸೀರಿಯಸ್ ಆಗಿ ಇವಾಗ ಆಡ್ತಿದ್ದಾನೆ, ಅದಕ್ಕೆ ಗಿಲ್ಲಿ. ಅದಕ್ಕೆ ಅವ್ರು ವಿನ್ನರ್ ಆಗ್ಬೇಕು. ಯಾರು ವಿನ್ನರ್ ಆಗ್ಬಾರ್ದು? ಐ ಥಿಂಕ್ ಸ್ಪಂದನ. ಸ್ಪಂದನ ಹಾ. ಚೆನ್ನಾಗ್ ಆಡಲ್ವಾ? ಇಲ್ಲ. ಕಾವ್ಯ ಬಗ್ಗೆ ಏನಂತೀರಾ? ಕಾವ್ಯ ಬಗ್ಗೆ ಶಿವಿಲ್ ಕಮ್ ಐ ಥಿಂಕ್ ರನ್ನರ್ ಅಪ್ ಬರ್ಬೋದು ಅನ್ಕೋ. ವಿನ್ನರ್ ಬರ್ಬೋದು. ಹಾ. ರಕ್ಷಿತಾ? ರಕ್ಷಿತಾ ಫಸ್ಟ್ ಸೆಕೆಂಡ್ ರನ್ನರ್ ಅಪ್ ಇಲ್ಲ ಫಸ್ಟ್ ರನ್ನರ್ ಅಪ್ ಬರ್ಬೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೇವೆ. ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಯಾಕೆ? ಏನು ಕಾಮಿಡಿ ಎಷ್ಟ ಆಗತ್ತೆ. ಓಕೆ, ಈ ಸರಿ ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾ ಸರ್, ಹೇಗಿದೆ? ಬಹಳ ಚೆನ್ನಾಗಿದೆ ಬಿಗ್ ಬಾಸ್. ಚೆನ್ನಾಗಿದೆ. ಏನ್ ಇಷ್ಟ ಆಗ್ತಿದೆ ಈ ಸರಿ ಬಿಗ್ ಬಾಸ್? ಈ ಸರ್ತಿ ನಮ್ಗೆ ಅನಿಸ್ತಿದೆ ಗಿಲ್ಲಿ ಗೆದ್ದಿದ್ದಾನಂತೆ. ಗಿಲ್ಲಿ. ಗಿಲ್ಲಿ ಗೆಲ್ಬೇಕು. ಬಟ್ ಎಲ್ರು ಕೂಡ ರಕ್ಷಿತಾ ಗೆಲ್ಬೇಕು ಅಂತಿದ್ದಾರೆ. ಇಲ್ಲ ಸರ್, ಗಿಲ್ಲಿನೇ ಗೆದಿಬೇಕು. ಗಿಲ್ಲಿ ಗೆಲ್ಬೇಕು ಜೈ ಗಿಲ್ಲಿ ಅಷ್ಟೇ ಅಂತೀರಾ? ಅಷ್ಟೇ. ಅಲ್ಲ, ಮಾಳು ಆಚೆ ಹೋಗಿದ್ರು, ಮಾಳು ಆಚೆ ಹೋದ್ಮೇಲೆ ನಾನೇ ಗೆಲ್ಬೇಕಾಗಿತ್ತು ಅಂತೀರಾ, ಅದ್ರ ಬಗ್ಗೆ ಏನಂತೀರಾ? ಒಂದು ಹೋಗಿದೆ ಚೆನ್ನಾಗಿದೆ. ಗಿಲ್ಲಿ ಗೆದಿತಾನ, ಮಾಡೋ ಗೆದಲ್ಲ, ಅದು ಕನ್ಫರ್ಮ್ ಇದೆ ನಮ್ಗೆ. ಓಕೆ, ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಗಿಲ್ಲಿ ಅಂದ್ರೆ ಇಷ್ಟನಾ? ಇಷ್ಟ. ಯಾಕೆ ಅಂತ? ತುಂಬಾ ಚೆನ್ನಾಗಿ ಆಡ್ತಾನೆ, ಕಾಮಿಡಿ ಮಾಡ್ತಾನೆ, Okay. ಎಲ್ಲದ್ರಲ್ಲೂ ಟ್ಯಾಲೆಂಟ್ ಇದ್ದಾನೆ. ಟ್ಯಾಲೆಂಟ್ ಇದ್ದಾನೆ. ಟ್ಯಾಲೆಂಟ್ ಇದ್ದಾನೆ. ಓಕೆ, ಈಗ ಟಾಪ್ 2 ಯಾರ್ಯಾರು ಬರ್ಬೋದು ಅಂತೀರಾ? ಟಾಪ್ 2 ರಕ್ಷಿತಾ ಬರ್ಲಿ. ರಕ್ಷಿತಾ. ಹಾ. ರಕ್ಷಿತಾ ಹೇಗೆ ಆಟ ಆಡ್ತಿದ್ರ ಅಂತೀರಾ? ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಚೆನ್ನಾಗಿ ಆಟ ಆಡ್ತಿದ್ದಾರೆ. ಚೆನ್ನಾಗಿ ಆಟ ಓಕೆ, ಆಡ್ತಿದ್ದಾರೆ. ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಅಂತ? ಅವ್ನು ಚೆನ್ನಾಗಿ ಆಡ್ತಾನೆ, ಟಾಸ್ಕ್ ಅಲ್ಲೆಲ್ಲ ಅವನೇ ಫಸ್ಟ್ ಇರ್ತಾನೆ, ಓಕೆ, ಮತ್ತೆ ಅವ್ನು ತುಂಬಾ ಆಕ್ಟಿವ್ ಇದ್ದಾನೆ. ಕಾಮಿಡಿ ಇಷ್ಟ ಆಗುತ್ತಾ ಅವ್ರದ್ದು? ಇಷ್ಟ. ಓಕೆ, ಅವ್ರ ಜೊತೆ ಕಾವು ಇರ್ತಲ್ಲ, ಕಾವು ಬಗ್ಗೆ ಏನಂತೀರಾ? ಕಾವ್ಯ. ಅವಳು ಗಿಲ್ಲಿ ಜೊತೆ ಸೇರಿ ಅವಳು ತುಂಬಾ ಫೇಮಸ್ ಆಗ್ತಿದ್ದಾಳೆ, ಮತ್ತೆ ಅವಳು ತುಂಬಾ ಆಕ್ಟಿವ್ ಆಗ್ತಿದ್ದಾಳೆ, ಓಕೆ, ಮತ್ತೆ ಅವಳು ಟಾಸ್ಕ್ ಅಲ್ಲೆಲ್ಲ ಚೆನ್ನಾಗಿ. ಕಾವ್ಯನು ಚೆನ್ನಾಗಿ ಆಡ್ತಾರೆ, ಬಟ್ ಆದ್ರೆ ರಕ್ಷಿತಾ ಬರ್ಬೇಕು ರನ್ನರ್ ಅಪ್ ಅಂತ ನಮ್ಗೆ ಆಸೆ. ಓಕೆ. ಈಗ ಅಶ್ವಿನಿ ಗೌಡ ಇದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅಶ್ವಿನಿ ಗೌಡನು ಓಕೆ, ಅವರು ಪಾಪ ಆಟ ಆಡ್ತಿದ್ದಾರೆ, ಬಟ್ ನಮ್ ಚಾಯ್ಸು ಗಿಲ್ಲಿ. Okay. ರನ್ನರ್ ಅಪ್ ರಕ್ಷಿತಾ. ರಕ್ಷಿತಾ. ಧ್ರುವಂತ್ ಬಗ್ಗೆ ಏನಾದ್ರು ಹೇಳ್ತೀರಾ? ಧ್ರುವಂತು ಚೆನ್ನಾಗಿ ಆಡ್ತಾ ಇದ್ದಾರೆ, ಏನ್ ಮಾಡ್ತೀರಾ? ಓಕೆ. ಯೂಸ್ ಇಲ್ಲ, ಧ್ರುವಂತ್ ಆಡಲ್ಲ. ಆಡಲ್ಲ ಅಂದ್ರೆ ಬೇಸ್ಟ್ ಅವನು. ವೇಸ್ಟ್ ಅಂತೀರಾ? ಓಕೆ, ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ. ಗಿಲ್ಲಿ ವಿನ್ನರ್ ಆಗ್ತಾರಂತೀರಾ? ಆಗ್ತಾರೆ. ಅವ್ರದ್ದು ಒಂದು ಹಾಡ್ ಫೇಮಸ್ ಆಗಿದೆ, ಗೊತ್ತಾ? ಓಕೆ, ಗೊತ್ತು. ನಿಮ್ಗೆ ಗೊತ್ತಾ? ದೊಡಮ ದೊಡಮ ದೋಸೆ ಕೊಡು, ಹೇಳಿ ಹೇಳಿ, ಫುಲ್ ಹೇಳಿ. ದೊಡಮ ದೊಡಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ಮರಿ ಬೀಜ, ಸಾರ್ಗಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಇಷ್ಟನಾ ಅದು ನಿಮ್ಗೆ?
ಥ್ಯಾಂಕ್ ಯು. ನಿಮ್ಮ ಹೆಸರು? ಕಿರಣ್ ಓಕೆ. ಈ ಸರಿ ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಾ ಇದ್ದಾನೆ. ಓಕೆ. ಯಾರು ಗೆಲ್ಬೇಕು ಈ ಸರಿ? ಗೆಲ್ಲಿ ಯಾಕೆ ಗಿಲ್ಲಿ ಗೆಲ್ಬೇಕು? ಅವನು ಸಖತ್ ಆಟ ಆಡ್ತಿದ್ದಾನೆ, ಸಖತ್ ಇದನ್ನ ಮಾಡ್ತಿದ್ದಾನೆ. ಅವ್ನು ನೋಡಿದ್ರೆ ನಮ್ಗೆ ಒಂಥರ ಇದು ಖುಷಿ ಅನಿಸುತ್ತೆ. ಓಕೆ. ನಾವ್ ನೋಡಿದ್ರೆ ಅಂದ್ರೆ ಅವನು ಜಾನಪದ ಮಾಡ್ತಿದ್ದಾನಲ್ಲ, ಹಾ. ಅವ್ನ ಜೊತೆ ಮಾಡಿದ್ವಿ. ಹ್ಮ್. ಅವ್ನು ಜಸ್ಟ್ ಆಟ ಬಿಟ್ಬಿಟ್ಟು ಹೋದ. ಅವನಿಗೋಸ್ಕರ ನಾವೇನ್ ಹೇಳ್ಬೇಕಂದ್ರೆ, ಅವ ಉತ್ತರ ಕರ್ನಾಟಕ ಮಂದಿನ ಹೇಳ್ಕೊಂಡು ಆತರ ಈ ತರ ಮಾಡ್ದ. ಹೌದು. ತಪ್ಪದು. ಯಾಕೆ ಹೇಳಿ, ಅವನಿಂದ ನಾವ್ ಬಹಳ ಜನ ಸುಮಾರು ಜನ ಇದ್ವಿ. ಅವ್ನ್ಗೆ ಆಟ ಆಡಕ್ ಆಗಲ್ಲ ಅಂತ ಹೇಳ್ಬೇಕಿತ್ತು ಅವ್ನು. ಫಸ್ಟ್ ಆಫ್ ಆಲ್ ಅವ್ನು ಹೇಳಿಲ್ಲ. ಹೌದಾ? ಹೇಳಿಲ್ಲ ಅವ್ನು ಹೇಳಿದ್ರೆ ಏನೋ ಅನ್ಸುತ್ತೆ, ನಮ್ಗೂ ಖುಷಿ ಅನ್ಸುತ್ತೆ. ಬಟ್ ಅವ್ನು ಹೇಳಿಲ್ಲ. ಅವ್ನ್ಗೆ ಆಟ ಆಡಕ್ ಆಗ್ಲಿಲ್ಲ. ಅವ್ನು ಹೊರಗಡೆ ಬಂದ. ಕೆಲ್ಸದ ಗೆಲ್ಲಿ. ಓಕೆ. ಈಗ ಅಶ್ವಿನಿ ಇದಾರೆ, ಅವ್ರ ಬಗ್ಗೆ ಏನಂತೀರಾ? ಇಲ್ಲ ಮೇಡಮ್, ಇಲ್ಲ ಸರ್. ಅವರು ಒಳ್ಳೆಯವರು ಬಿಡಿ ಮೇಡಮ್ ಸರ್. ಅದು ನಮ್ಗೆ ಮಾತ್ರ ಕೆಲಸದ ಗೆಲ್ಲಿ. ಗಿಲ್ಲಿ. ರಕ್ಷಿತಾ ಬಗ್ಗೆ ಏನಾರ ಹೇಳ್ತೀರಾ? ಇಲ್ಲ ಮೇಡಮ್ ಸರ್, ಯಾರ ಬಗ್ಗೆ ನಾವೇನ್ ಹೇಳಂಗಿಲ್ಲ. ಕೆಲಸದ ಮಾತ್ರ ಗೆಲ್ಲಿ. ಗಿಲ್ಲಿ. ಸಾಕಾದ ಆಟ ಆಡ್ತಾರೆ, ಸಾಕಾದಾಗ ಆಟ ಆಡ್ತಾರೆ. ಹ್ಮ್. ಅವ್ರ ಬಗ್ಗೆ ಹೇಳಿದ್ರೆ ಮಾತ್ರ ಎಲ್ಲ ಒತ್ತಿದ್ರು. ಥ್ಯಾಂಕ್ ಯು. ಹುಬ್ಬಳ್ಳಿ ಮಂದಿ ಸಾಕಾದಾಗ ಮಾಡ್ತೇವೆ. ಥ್ಯಾಂಕ್ ಯು. ಇವಾಗ ಮಾಡು ಆಚೆ ಬಂದ್ಮೇಲೆ ಹಾ. ಬಿಗ್ ಬಾಸ್ ನಾನೇ ಗೆಲ್ಬೇಕಿತ್ತು, ಬೇರೆ ಯಾರು ಗೆದ್ರು ಕೂಡ ಅದು ಚೆನ್ನಾಗಿರಲ್ಲ ಅಂದ್ರೆ ಅದ್ರ ಬಗ್ಗೆ ಏನಂತೀರಾ? ಬ್ರೋ ಮಾತೇಳ, ನೀಟಾಗಿ ಮಾತೇಳ, ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಹೇಳಿ. ಬ್ರೋ ಅವ್ನ ಕೈಲಿ ಆಟಕ್ಕೆ ಆಗ್ಲಿಲ್ಲ. ಹಾ. ತಪ್ಪು ನಮ್ದಲ್ಲ, ಅವನಿಂದ ನಾವ್ ಇದ್ದೀವಿ. ಅದು ಅವನು ದುರುಪಯೋಗ ಪಡ್ಕೊಂಡ. ಏನಪ್ಪಾ ಅಂತಂದ್ರೆ ಅವ್ನ ಕೈಲಿ ಆಟಕ್ಕೆ ಆಗ್ಲಿಲ್ಲ. ಹಾ. ಅದ್ರಗೋಸ್ಕರ ನಮ್ ಉತ್ತರ ಕನ್ನಡ ಮಂದಿ ಹೆಸರು ಹೇಳ್ದ. ಹಾ. ತಪ್ಪು ಬ್ರೋ, ಒಂದು ತಪ್ಪು. ಆಡ್ಬೇಕಿತ್ತು. ನಮ್ಮ ಹನುಮಂತ ಹೆಂಗ್ ಆಡ್ದ? ಹನುಮಂತ ಕೇಳಿ ಬ್ರೋ, ನೋಡಿ ಹನುಮಂತ ಹೆಂಗ್ ಆಡ್ದ, ಅವನು ಆಡ್ನಲ್ಲ. ಹೌದು. ಹಾಗೆ ಅವ್ನು ಆಡ್ಲಿಲ್ಲ ಅಷ್ಟೇ. ಹಾ. ಮಳೆ ಆಡ್ಲಿಲ್ಲ. ಮಳೆ ಆಡಿದ್ರೆ ಅವನಿಂದ ಸುಮಾರು ಜನ ಇದ್ರು. ಅವ್ನು ಆಡ್ಲಿಲ್ಲ. ಇಲ್ಲಪ್ಪ ನಮ್ ಕೈಲಿ ಆಟ ಆಡಕ್ ಆಗಲ್ಲ ಅಂದ್ರೆ ನಾವು ಇದು ಮಾಡಿ ಅವನು ಜಗ್ಗಸ ಸಪೋರ್ಟ್ ಇತ್ತು. ಹೌದಾ? ಅವ್ನು ಆಟ ಆಡ್ಲಿಲ್ಲ. ನಾವ್ ಏನ್ ಮಾಡಕ್ ಬ್ರೋ? ಅದ ಹನುಮಂತನಿಗೆ ಇವನು ಮಾಡ್ಬಿಟ್ಟು ಹನುಮಂತ ಸಾಂಗ್ ಆಡಿ ಎಲ್ಲಾರು ಕುಣಿಸಿ ಎಲ್ಲಾರು ನಗಿಸಿ ಎಲ್ಲಾರ್ಗು ಸಖತ್ತಾಗಿದ್ದ. ಹೌದು. ಇವ್ರು ಹಂಗಿಲ್ಲ. ಅದೇ ಈಗ ಹೊರಗಡೆ ಬಂದ್ಮೇಲೆ ಆತರ ಹೇಳಿ ತಪ್ಪಂತೀರಾ? ತಪ್ಪು ಬ್ರೋ, ತಪ್ಪು ಬ್ರೋ. ಅದಾದ್ರೂ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಫುಲ್ ಸಪೋರ್ಟ್ ಇದೆ, ಹಾ. ಆಗಿದೆ. ತಪ್ಪು ಓಕೆ. ಬ್ರೋ, ತಪ್ಪು. ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀನಿ. ಓಕೆ. ಈ ಸರಿ ವಿನ್ನರ್ ಯಾರು ಆಗ್ಬೇಕು, ರನ್ನರ್ ಯಾರು ಆಗ್ಬೇಕು? ವಿನ್ನರ್ ಗಿಲ್ಲಿ ಆಗ್ಬೇಕು, ರನ್ನರ್ ರಕ್ಷಿತಾ ಆಗ್ಬೇಕು. ರಕ್ಷಿತಾ ರನ್ನರ್ ಆಗ್ಬೇಕು. ಯಾಕೆ ವಿನ್ನರ್ ಗಿಲ್ಲಿ ಆಗ್ಬೇಕು ಅಂತ? ಯಾಕೆ ಅಂದ್ರೆ ಟ್ರೂ ಕಲರ್ ಅನ್ನೋದು ಅವನೊಬ್ಬಂದೇ, ಬೇರೆ ಎಲ್ಲ ಕಲರ್ ಫೇಸಸ್ ತೋರಿಸ್ತಿದ್ದಾರೆ. ಓಕೆ. ಅವನೆಲ್ಲೂ ಮುಖವಾಡ ಚೇಂಜ್ ಮಾಡ್ತೀರಾ. ಅವನೇನು ಅಂತ ಅವ್ನು ಆಡ್ತಿದ್ದಾರೆ, ಬಟ್ ಜನ ಆತರ ಅನ್ಕೋತಿದ್ದಾರೆ. ಒಳಗ್ ನಡೆಯೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ 24 ಗಂಟೆ ಮೇನ್ ನಡೆಯುತ್ತೆ ಅಂತ. ಬಿಗ್ ಬಾಸ್ ಶೋ ಅಲ್ಲಿ ಎಷ್ಟು ತೋರ್ಸ್ಬೇಕೋ ಅಷ್ಟೇ ತೋರ್ಸಕ್ಕಾಗೋದು 1.5 ಗಂಟೆದಲ್ಲಿ. ಹೌದು. ಬಟ್ ಸ್ಟಿಲ್ ಜನ ಅವನ್ನ ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಅವನೊಬ್ಬನೇ ಟ್ರೂ ಕಲರ್ ಅಂದ್ರೆ ಅವನು ಮತ್ತೆ ರಕ್ಷಿತಾ. ಓಕೆ. ರಕ್ಷಿತಾ ಯಾಕೆ ಗೆಲ್ಬೇಕು ಅಂತ? ರಕ್ಷಿತಾ ಯಾಕೆ ಗೆಲ್ಬೇಕಂದ್ರೆ ಅಷ್ಟು ಚಿಕ್ಕ ಏಜಿನ ಹುಡುಗಿ ಅಷ್ಟು ಜನದ ಮಧ್ಯೆ ಆಡ್ತಿದ್ದಾಳೆ. ಎಂತ ಕಷ್ಟ ಬಂದ್ರು ಫೇಸ್ ಮಾಡಿ ಚೆನ್ನಾಗಿ ಆಡ್ತಿದ್ದಾಳೆ. ಸೊ ಓಕೆ. ಯಾರು ಬಿಗ್ ಬಾಸ್ ಗೆಲ್ಲೇಬಾರ್ದು ಅಂತೀರಾ? ಯಾರು ಬಿಗ್ ಬಾಸ್ ಗೆಲ್ಲೇಬಾರ್ದು? ಅದು ಲಕ್ಕು ಸರ್. ಲಕ್ಕು. ಓಕೆ. ಈಗ ಧನುಷ್ ಇದ್ದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಎಲ್ಲ ಚೆನ್ನಾಗಿ ಕಾಂಪೀಟ್ ಮಾಡ್ತಿದ್ದಾರೆ, ಬಟ್ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು. ಈಗ ಟಾಪ್ 2 ಅಂತಂದ್ರೆ ರಕ್ಷಿತಾ ಮತ್ತೆ ಗಿಲ್ಲಿ ಇರ್ಬೇಕು. ಓಕೆ. ಈ ವಾರ ಯಾರು ಹೋಗ್ಬೋದು ಅಂತೀರಾ? ಈ ವಾರ ಯಾರು ಹೋಗ್ಬೋದಂದ್ರೆ ಅಶ್ವಿನಿ ಗೌಡ ಇಷ್ಟ ಆಗಲ್ಲ ನಿಮ್ಗೆ? ಇಷ್ಟನೇ, ಇಷ್ಟನೇ, ಎಲ್ರನ್ನೂ ಇಷ್ಟಪಡ್ಬೇಕು ಸರ್. ಓಕೆ. ಅವ್ರನ್ನ ಇಷ್ಟಪಡೋದು ಇವ್ರನ್ನ ಇಷ್ಟಪಡ್ತಾ ಇರೋದು ಅಂತ ಏನು ಇಲ್ಲ. ಎಲ್ರನ್ನೂ ಇಷ್ಟಪಡ್ಬೇಕು, ಯಾಕೆ ದ್ವೇಷಿಸ್ಬೇಕು? ಹೌದು. ಹಾಗಾದ್ರೆ ಅಶ್ವಿನಿ ಗೌಡ ಈ ವಾರ ಹೋಗ್ಬೋದು ಅಂತೀರಾ? ಅವ್ರ ಆಟ ಹೇಗಿದೆ ಅಂತೀರಾ? ಅವರು ಚೆನ್ನಾಗಿ ಆಡ್ತಿದ್ದಾರೆ. ಈ ವೀಕ್ ಬರ್ತಾ ಅವ್ರೊಂಚೂರು ಎಮೋಷನಲ್ ಆಗ್ತಿದ್ದಾರೆ, ವೀಕ್ ಆಗ್ತಿದ್ದಾರೆ. ಹೌದು. ನೋಡೋಣ ಏನಾಗುತ್ತೋ. ಓಕೆ. ರಾಶಿಕಾ ಬಗ್ಗೆ ಏನಂತೀರಾ? ರಾಶಿಕಾ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಅವರು ಒಂದೊಂದ್ ಕಡೆ ಒಂದೊಂದ್ ತರ ಫೇಸ್ ತೋರಿಸ್ತಿದ್ದಾರೆ. ಓಕೆ. ಥ್ಯಾಂಕ್ ಯು.